ನಮಸ್ಕಾರ ಸ್ನೇಹಿತರೆ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ದಿನಕ್ಕೊಂದು ರೂಪ ಪಡ್ತಾ ಇದೆ, ದಿನಕ್ಕೊಂದು ಸುದ್ದಿ ಸದ್ದು ಮಾಡ್ತಾ ಇದೆ. ಇದರ ನಡುವೆ ಸದ್ದಿಲ್ಲದೆ SIT ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮುಂದುವರಿಸುತ್ತಿದ್ದಾರೆ, ಚುರುಕುಗೊಳಿಸುತ್ತಿದ್ದಾರೆ. ಕಾರಣ ಶೀಘ್ರದಲ್ಲಿ ಕೊಡುವಂಥ ರಾಜ್ಯ ಸರ್ಕಾರ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಆ ವರದಿ ಬರೋವರೆಗೂ ಕಾಯಲೇಬೇಕು. ಏನಿರಲ್ಲ ಅನ್ನೋದಕ್ಕೆ ಈ ನಡುವೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಆ ಬೆಳವಣಿಗೆ ಏನೇನು, ಇಲ್ಲವರಿಗೆ ಏನಾಗಿದೆ, ಒಂದಷ್ಟು ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಇವತ್ತಿನ ನೋಡೋಣ ಏನಿದೆ ಅಂತ. ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ಅದೇನಪ್ಪ ಅಂದರೆ ಮಾಧ್ಯಮಗಳಲ್ಲಿ ಪ್ರಸಾರವಾಗುವಂಥ ಸುದ್ದಿ ಇದು. ಅನಾಮಿಕ ವ್ಯಕ್ತಿ ಎಲ್ಲವನ್ನು ಕೂಡ ಒಪ್ಪಿಕೊಂಡ ಬಿಟ್ಟ. ಆತನ ಹಿಂದೆ ಯಾರು ಇದ್ದಾರೆಯೇ, ತಲೆಬುರುಡೆಯನ್ನು ತಂದುಕೊಟ್ಟರಂತೆ, ಇದರ ಹಿಂದೆ ಷಡ್ಯಂತ್ರ ಅಡಗಿದೆ ಅನ್ನೋದಕ್ಕೆ ಆತನೇ ಒಪ್ಪಿಕೊಂಡು ಬಿಟ್ಟಿದ್ದಾನೆ ಎನ್ನುವಂಥ ಸುದ್ದಿ ಸದ್ದು ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೆಲ್ಲವೂ ಕೂಡ ಸುಳ್ಳು ಸುದ್ದಿ ಎನ್ನುವ ರೀತಿಯಲ್ಲಿ, ಅದೇ ರೀತಿಯಾಗಿ SIT ಅಧಿಕಾರಿಗಳು ಕೂಡ ಆ ಸುದ್ದಿಯನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಈ ವಿಚಾರವನ್ನು ತಿಳಿಸಬೇಕಿತ್ತು, ಆ ಕಾರಣಕ್ಕಾಗಿ ನಿಮ್ಮ ಮುಂದೆ ಇಟ್ಟೆ. ಈಗ ಮತ್ತೊಂದು ವಿಚಾರಕ್ಕೆ ಬರೋಣ. ಮತ್ತೊಂದು ಸುದ್ದಿ ವಿಪರೀತ ಸದ್ದು ಮಾಡ್ತಾ, ಅದೇನಪ್ಪ ಅಂದರೆ ಈ ಸಾಕ್ಷಿದಾರನ ಜೊತೆಗೆ ಕೆಲಸ ಮಾಡಿರುವಂಥ ವ್ಯಕ್ತಿ ಅಥವಾ ಸಾಕ್ಷಿದಾರನ ಸ್ನೇಹಿತ ಇದೀಗ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೆರವು ಕೊಡಬಲ್ಲಂಥ ಹೇಳಿಕೆ ಆತನದ್ದು. ಅನಾಮಿಕ ವ್ಯಕ್ತಿಯ ಮುಖವಾಡವನ್ನು ಕಳಚಿ ಹಾಕುತ್ತೇನೆ ಎನ್ನುವ ರೀತಿಯಲ್ಲಿ ಸುದ್ದಿ ಆಗ್ತಾ ಇತ್ತು. ಹೀಗಾಗಿ ಜನರಿಗೂ ಕೂಡ ಸಹಜವಾಗಿ ಆ ವ್ಯಕ್ತಿಯ ಬಗ್ಗೆ ಕುತೂಹಲವಿತ್ತು. ಆ ವ್ಯಕ್ತಿ ಯಾರು ಅಂದರೆ ಇತ್ತೀಚಿನ ಈ ಅನಾಮಿಕನ ವ್ಯಕ್ತಿ ಅಥವಾ ಸಾಕ್ಷಿದಾರ ಅಂತ ಯಾರನ್ನು ಕರಿತಾ ಇದ್ವೋ ಆ ವ್ಯಕ್ತಿಯ ರಾಷ್ಟ್ರೀಯ ಮಾಧ್ಯಮಗಳಿಗೆ ಸಂದರ್ಶನ ಕೊಡುವ ಸಂದರ್ಭದಲ್ಲಿ ಈ ವ್ಯಕ್ತಿಯ ಹೆಸರನ್ನು ಪ್ರಸ್ತಾಪವನ್ನು ಮಾಡಿರ್ತಾನೆ. ಅಷ್ಟು ಮಾತ್ರ ಅಲ್ಲ, SIT ಅಧಿಕಾರಿಗಳಿಗೆ ಕೂಡ ಆ ವ್ಯಕ್ತಿಯ ಹೆಸರನ್ನು ಹೇಳಿರ್ತಾನೆ. ಈ ಕಾರಣಕ್ಕಾಗಿ SIT ಅಧಿಕಾರಿಗಳು ಕೂಡ ಆ ವ್ಯಕ್ತಿಯನ್ನು ಭೇಟಿಯಾಗಿ ಜೊತೆಗೆ ಆ ವ್ಯಕ್ತಿಯನ್ನು ಕರೆಸಿಕೊಂಡು ವಿಚಾರಣೆಯನ್ನು ಈಗಾಗಲೇ ನಡೆಸಿ ಆಗಿದೆ. ಇವತ್ತು ಮಾಧ್ಯಮವರು ಕೂಡ ಆ ವ್ಯಕ್ತಿಯನ್ನು ಮಾತನಾಡಿಸಿದರು. ಆ ವ್ಯಕ್ತಿಯ ಹೆಸರು ರಾಜು ಅಂತ ಹೇಳಿ. ಆ ವ್ಯಕ್ತಿ ಏನೇನು ಹೇಳಿದ್ರು ಅಂದರೆ ಹೇಳ್ತಾ ಹೋಗ್ತೀನಿ ಕೇಳಿ. ವರ್ಷನ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದು ಬಹಳ ಗೊಂದಲವನ್ನು ಮೂಡಿಸುತ್ತಾ ಇದೆ. ಜೊತೆಗೆ ಪ್ರಕರಣಕ್ಕೆ ತಿರುವು ಕೊಡುತ್ತೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಸುದ್ದಿ ಆಗ್ತಾ ಇತ್ತಲ್ಲ. ಇದನ್ನು ನೋಡ್ತಾ ಹೋದರೆ, ಆತನ ಸ್ಟೇಟ್ಮೆಂಟ್ ಗಮನಿಸ್ತಾ ಹೋದರೆ ನಿಜವಾಗಿ ಪ್ರಕರಣ ತಿರುವು ಕೊಡ್ತಾ ಎನ್ನುವಂಥ ಪ್ರಶ್ನೆಗೆ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಯಾಕಂದರೆ ಒಂದೊಂದು ಮಾಧ್ಯಮಗಳಲ್ಲಿ ಆತನ ಹೇಳಿಕೆ ಒಂದೊಂದು ರೀತಿಯಲ್ಲಿ ಇದೆ. ಆತ ಗೊಂದಲಗೊಳಗಾಗಿರಬಹುದು, ಆತಂಕಕ್ಕೊಳಗಾಗಿರಬಹುದು ಎನ್ನುವ ಒಂದು ಅರ್ಥ ಆಗಿಲ್ಲ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆ ಬಂದಂಥ ಆತನ ಏನು ಅನ್ನೋದಕ್ಕೆ ಹೇಳ್ತೀನಿ ಹೇಳಿ. ನಾನು ಏನು ಹೇಳೋದಂದರೆ, ಒಂದು 4 ವರ್ಷ ಕಾಲ ಅಲ್ಲಿ ಪೌರ ಕಾರ್ಮಿಕನ ಕೆಲಸವನ್ನು ಮಾಡಿದ್ದೆ. ನನ್ನ ಕುಟುಂಬದವರು ಕೂಡ ಅಲ್ಲೇ ಇದ್ದರು. ಅದಾದ ಬಳಿಕ ನಾನು ಯಾವುದೇ ಒಂದು ಪ್ರಕರಣದಲ್ಲಿ ಜೈಲಿಗೆ ಹೋಗುವಂತೆ ಪರಿಸ್ಥಿತಿ ಎದುರಾಯಿತು. ನಾನು ಜೈಲಿನಲ್ಲಿ ಕೂಡ ಒಂದಷ್ಟು ದಿನಗಳ ಕಾಲ ಇದ್ದೆ. ಅದಾದ ಬಳಿಕ ಈಗ ಮಂಡ್ಯದಲ್ಲಿ ಒಂದು ಬದುಕನ್ನು ಕಟ್ಟಿಕೊಂಡಿದ್ದೇನೆ. ನಾನು ಅಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ನನ್ನ ಜೊತೆಗೆ ಈ ಸಾಕ್ಷಿದಾರ ಅಥವಾ ಈ ಅನಾಮಿಕ ವ್ಯಕ್ತಿ ಕೂಡ ಇದ್ದ. ಏನು ಭೀಮ ಅಂತ ಕರೀತಾರೆ, ಅವನು ಕೂಡ ಇದ್ದಂತೆ. ಆತನ ಕುಟುಂಬಸ್ಥರು ಕೂಡ ಇದ್ದರು. ಮಂಡ್ಯದಲ್ಲಿ ಕೂಡ ನನ್ನ ಪಕ್ಕದ ಮನೆ ಆತನದ್ದು. ಮಂಡ್ಯದಲ್ಲಿ ಪಕ್ಕದ ಮನೆ ಅಂತೆ. ಆತ ಮೂಲತಃ ತಮಿಳುನಾಡಿವನು ಅಂತ ಹೇಳಿದ್ದಾನೆ. ರಾಜು ಹೋಗ್ತಾ ಹೋದರೆ, ಅದಾದ ಬಳಿಕ ರಾಜು ಹೇಳೋದು ಏನಪ್ಪ ಅಂದರೆ, ಒಂದಷ್ಟು ಮಾಧ್ಯಮಗಳಲ್ಲಿ ಅಲ್ಲಿ ದೇಹ ಸಿಗ್ತಾ ಇತ್ತು. ನಾನಿದ್ದಾಗ ಸಿಕ್ಕಿದ್ದು ಕೇವಲ 2 ದೇಹ ಮಾತ್ರ. ಆ 2 ದೇಹವನ್ನು ಕೂಡ ಉಳಿಲ್ಲ ಅಥವಾ ಹೂತು ಹಾಕಿಲ್ಲ. ಅದರ ಬದಲಾಗಿ ಪೊಲೀಸರು ಹಾಗೆ ಡಾಕ್ಟರ್ ಸಮ್ಮುಖದಲ್ಲಿ ಪ್ಯಾಕ್ ಮಾಡಿ ಅಥವಾ ಕವರ್ ಮಾಡಿ ನಾವು ಆಂಬ್ಯುಲೆನ್ಸ್ನಲ್ಲಿ ಕಳಿಸಿಕೊಟ್ಟಿದ್ದೇವೆ. ನಮಗೆ ಧರ್ಮಸ್ಥಳದ ಮಾಹಿತಿ ಕಚೇರಿಯಿಂದ, ಪಂಚಾಯಿತಿಯಿಂದ ಅಲ್ಲ, ಮಾಹಿತಿ ಕಚೇರಿಯಿಂದ ಬಂತು. ಆಗ ದೇಹವನ್ನು ತಗೊಂಡು ಬಂದು ನಾವು ಪ್ಯಾಕ್ ಮಾಡಿ ಕಳಿಸಿಕೊಟ್ಟಿದ್ದೇವೆ ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ರಾಜು ಹೇಳ್ತಾ ಹೋಗ್ತಾನೆ. ಆ್ಯಂಡ್ ಜೊತೆಗೆ ನಾವು ಎಲ್ಲರೂ ಕೂಡ ದೇಹವನ್ನು ಹೂತೇ ಇಲ್ಲ, ಅದೆಲ್ಲವೂ ಕೂಡ ಶುದ್ಧ ಸುಳ್ಳು.
ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಜೊತೆಗೆ ಆ ವ್ಯಕ್ತಿ ಯಾವುದೋ ದುಡ್ಡಿನ ಆಸೆಗೆ ಹೀಗೆ ಮಾಡ್ತಿರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಹೀಗೆ ಮಾಡಿರುವಂಥ ಸಾಧ್ಯತೆ ಇರಬಹುದು. ದೇಹದಲ್ಲಿ ಸಿಗದಂಥ ಚಿನ್ನವನ್ನು ಕೂಡ ತೆಗೆದುಕೊಳ್ತಾ ಇದ್ದ ಆತ, ಅಥವಾ ಕದೀತಿದ್ದ ಎನ್ನುವ ರೀತಿಯಲ್ಲಿ ಅವರು ಕೂಡ ಹೇಳ್ತಾ ಹೋಗ್ತಾರೆ. ಗ್ರಾಮ ಪಂಚಾಯತಿಯವರು ಯಾರೂ ಬರ್ತಾ ಇರಲಿಲ್ಲ, ಆದರೆ ಪೊಲೀಸರು ಮತ್ತು ಡಾಕ್ಟರ್ ಇರ್ತಾ ಇದ್ದರು. ನಾನಿದ್ದಾಗ ಕೇವಲ 2 ದೇಹ ಮಾತ್ರ ಸಿಕ್ಕಿದ್ದು ಅಂತ ಒಂದು ಕಡೆ ಬಹಳ ಸ್ಪಷ್ಟವಾಗಿ ಆತ ರಾಜು ಹೇಳ್ತಾನೆ. ಆ್ಯಂಡ್ ಇನ್ನೊಂದು ಕಡೆ ಗಮನಿಸ್ತಾ ಹೋದಾಗ ಆ ವ್ಯಕ್ತಿ ಹೇಳೋದು ಏನು ಹೇಳ್ತಾನಪ್ಪ ಅಂದರೆ, ನಾನು ಜೊತೆಗೆ ಆ ವ್ಯಕ್ತಿ ಇದ್ದರೆ ನನ್ನ ಜೊತೆ ಆ ವ್ಯಕ್ತಿ ಅಂದರೆ ಸಾಕ್ಷಿದಾರ ಎಲ್ಲವೂ ಕೂಡ ಸೇರಿ 100ರಿಂದ 150 ಎಣ್ಣೆಗಳನ್ನು ಹೂತಿರಬಹುದು. ಸಾಕ್ಷಿದಾರ ಮತ್ತು ಇವನು ಕೂಡಿ 150 ಎಣ್ಣೆಗಳು ಹೂತಿರಬಹುದು. ಆತ ಊರುವಂತೆ ಜಾಗವನ್ನು ಸರಿಯಾದ ರೀತಿಯಲ್ಲಿ ತೋರಿಸ್ತಾ ಇಲ್ಲ ನನಗಾದರೆ, ನಾನು ಎಲ್ಲಿ ಹೂತಿದ್ದೇನೆ ಎನ್ನುವ ರೀತಿಯಲ್ಲಿ ಸ್ಪಷ್ಟವಾಗಿ ಗೊತ್ತು ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಹೇಳ್ತಾ ಹೋಗ್ತಾನೆ. ಅಂದರೆ ಒಂದು ಕಡೆಯಿಂದ ಆ ವ್ಯಕ್ತಿ ಹೇಳೋದೇನಪ್ಪ ಅಂದ್ರೆ, ನಾನು ಆ ವ್ಯಕ್ತಿ ಸುಳ್ಳು ಹೇಳಿದ್ದಾರೆ ಮಗದೊಂದು ಅಂತ ಇಲ್ಲ. ಆ ವ್ಯಕ್ತಿ ಗೊಂದಲ ಗೀಡಾಗಿರಬಹುದು, ಅಥವಾ ಆತಂಕಕ್ಕೆ ಒಳಗಾಗಿರಬಹುದು, ಅಥವಾ ಏನಾಗಬೇಕು ಏನು ಬೇಕೋ ಆಗಿರುವಂಥ ಸಾಧ್ಯತೆ ಇದೆ. ಈ ರೀತಿಯಾಗಿ ಹೇಳಿಕೆ ಏನಾದರೂ ಬಂದಿರಬಹುದು ಅಂತ ಹೇಳಿ ನಾನು ಹೇಳೋದಕ್ಕೆ ಹೊರಟಂಥ ಈ ವಿಚಾರ ಏನಪ್ಪ ಅಂದರೆ, ಆ ವ್ಯಕ್ತಿ ಹೇಳಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬಹುದಾ ಇಲ್ಲಿ, ಅಥವಾ ಮಾಧ್ಯಮಗಳಲ್ಲಿ ಪ್ರಸಾರ ಆದ ರೀತಿಯಲ್ಲಿ ಇಡೀ ಪ್ರಕರಣಕ್ಕೆ ಆ ವ್ಯಕ್ತಿ ಹೇಳಿಕೆ ನಿಜವಾಗಲೂ ತಿರುವು ಕೊಡುತ್ತಾ ಎನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತದೆ. ಯಾಕಂದರೆ ನಾನು ಇಲ್ಲಿ ಹೇಳ್ತೀನಿ, ಆ ವ್ಯಕ್ತಿ ಒಂದು ಕಡೆಯಿಂದ ಹೇಳೋದು, ನಾನು ಕೇವಲ 2 ದೇಹವನ್ನು ನೋಡಿದ್ದೆ ಆದರೆ ಹೂತಿರಲಿಲ್ಲ. ಆದರೆ ಇನ್ನೊಂದು ಕಡೆಯಿಂದ ಆ ವ್ಯಕ್ತಿ ಹೇಳೋದನ್ನು 150 ದೇಹಗಳನ್ನು ಹೂತಿದ್ದೇನೆ. ಹೂತಿರುವಂಥ ಜಾಗವನ್ನು ನಾನು ಅಂದರೆ ನನಗೆ ಗೊತ್ತಿದ್ದು ಅದು ಬಹಳ ಸ್ಪಷ್ಟವಾಗಿ ಆತ ಸರಿಯಾದ ರೀತಿಯಲ್ಲಿ ತೋರಿಸ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ಇದು ಇವತ್ತಿನ ಮತ್ತೊಂದು ಪ್ರಮುಖವಾದಂಥ ಬೆಳವಣಿಗೆ. ಆ್ಯಂಡ್ ಇವತ್ತು ಇದೇ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಬೆಳವಣಿಗೆ ಕೂಡ ಆಯಿತು. ಹಿಂದಿನಿಂದ ಕೇಳಿ ಬರ್ತಿದ್ದಂಥ ಮಾತು ಏನಪ್ಪ ಅಂದರೆ, ಇದರ ಹಿಂದೆ ಯಾರೋ ಇದ್ದಾರೆ, ಷಡ್ಯಂತ್ರವನ್ನು ಮಾಡಲಾಗಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ನಿನ್ನೆ ಜನಾರ್ದನ್ ರೆಡ್ಡಿ ಇದ್ದಕ್ಕಿದ್ದ ಹಾಗೆ ಒಂದು ಆರೋಪನ ಮಾಡಿದರು. ಇದರ ಹಿಂದೆ ಶಶಿಕಾಂತ್ ಸೆಂಥಿಲ್ ಇದ್ದಾರೆ ಅಂತ ಹೇಳಿ ಅವರು ಯಾರೋ ಅಂದರೆ ಹಿಂದೆ ದಕ್ಷಿಣ ಕನ್ನಡದಲ್ಲಿ DC ಆಗಿ ಕೆಲಸ ಮಾಡ್ತಾಯಿದ್ರು. IAS ಅಧಿಕಾರಿ ಅಂದಾಗ ಬಳಿಕ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಸದ್ಯ ತಿರುವಲ್ಲೂರ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ಸಂಸದ. ಹೀಗಾಗಿ ಜನಾರ್ದನ್ ರೆಡ್ಡಿ ಹೇಳಿದ್ದು ಏನಪ್ಪ ಅಂದರೆ, ಈ ಅನಾಮಿಕ ವ್ಯಕ್ತಿ ಕೂಡ ತಮಿಳುನಾಡಿನವನು, ಹೀಗಾಗಿ ಇದರ ಹಿಂದೆ ಶಶಿಕಾಂತ್ ಸೆಂಥಿಲ್ ಇದ್ದಾರೆ. ಅವರು ದಕ್ಷಿಣ ಕನ್ನಡದಲ್ಲೂ ಕೂಡ DC ಆಗಿದ್ದರು. ಹೀಗಾಗಿ ಇದರಲ್ಲಿ ಏನೋ ಬೇರೆ ಅಡಗಿದೆ ಎನ್ನುವ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಆರೋಪವನ್ನು ಮಾಡಿದರು. ಈ ಆರೋಪ ನಿನ್ನೆ ವಿಪರೀತ ಸದ್ದು ಮಾಡಿತು. ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಸಾರ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಶಶಿಕಾಂತ್ ಸೆಂಥಿಲ್ ಪ್ರತಿಕ್ರಿಯೆಯನ್ನು ಕೊಟ್ಟರು. ಅವರು ಏನಂದರೆ, ಜನಾರ್ದನ್ ರೆಡ್ಡಿ ಆರೋಪ ಶುದ್ಧ ಸುಳ್ಳು, ಅದನ್ನೆಲ್ಲವೂ ಕೂಡ ಕೇಳಿಸಿಕೊಳ್ಳುತ್ತಾ ಇದ್ದರೆ ನನಗೆ ನಗು ಬರ್ತಾ ಇದೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ. ಜೊತೆಗೆ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿದ್ದರು. ಆಗ ಒಂದಷ್ಟು ಬೆಳವಣಿಗೆ ಆಗಿತ್ತು. ಆಗ ನಾನು ಆ ಸಂದರ್ಭದಲ್ಲಿ ಎಸೆ ಆಗಿದ್ದೆ. ಅವರು ಜೈಲಿಗೆ ಸೇರುವಂತೆ ಸಂದರ್ಭದಲ್ಲಿ ನನ್ನ ಪಾತ್ರವೂ ಕೂಡ ಅದರಲ್ಲಿ ಇತ್ತು. ಅಂದರೆ ಇವರ ವಿರುದ್ಧ ತನಿಖೆ ಮಾಡ್ತಿತ್ತಲ್ಲ, ಅದರಲ್ಲಿ ನನ್ನ ಪಾತ್ರವೂ ಕೂಡ ಇತ್ತು. ಆ ಕಾರಣಕ್ಕಾಗಿ ಏನಾದರೂ ಜನಾರ್ದನ್ ರೆಡ್ಡಿ ಹೀಗೆ ಹೇಳಿರಬಹುದೇನೋ ಅಂತ ಹೇಳಿ ಅದಕ್ಕೆ ಮತ್ತೆ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟರು. ಇಲ್ಲ, ಶಶಿಕಾಂತ್ ಸೆಂಥಿಲ್ ಆಗ ಅಲ್ಲಿ ಅಧಿಕಾರಿ ಆಗಿರಲಿಲ್ಲ. ನಾನು ಜೈಲಿಗೆ ಹೋದ ನಂತರ ಅವರು ಅಲ್ಲಿಗೆ ಬಂದು ಶಶಿಕಾಂತ್ ಸೆಂಥಿಲ್ ಹೇಳ್ತಿರೋದು ಸುಳ್ಳು, ಇದರ ಹಿಂದೆ ಶಶಿಕಾಂತ್ ಸೆಂಥಿಲ್ ಏನು ಷಡ್ಯಂತ್ರದವರು 100ಕ್ಕೆ 100 ನಿಜ ಅನ್ನೋದು ಜನಾರ್ದನ್ ರೆಡ್ಡಿ ಆರೋಪ. ಜನಾರ್ದನ್ ರೆಡ್ಡಿ ಅವರು ಆರೋಪದ ಜೊತೆಗೆ ಪ್ರೂವ್ ಮಾಡುವಂತಹ ಕೆಲಸ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇದರ ನಡುವೆ ಇನ್ನೊಂದು ಪ್ರಶ್ನೆ ನಿಮಗೆಲ್ಲರೂ ಕೂಡ ಇರುತ್ತೆ. SIT ಅಧಿಕಾರಿಗಳಿಗೂ ಸದ್ಯ ಏನು ಮಾಡ್ತಿದ್ದಾರೆ ಅಂತ ಹೇಳಿ. SIT ಅಧಿಕಾರಿಗಳು ಕೇವಲ ಆಸ್ತಿ ಪಂಜರದ ಹಿಂದೆ ಇದ್ದು ಮಾತ್ರ ಬಿದ್ದಿಲ್ಲ. ಈಗಾಗಲೇ ಗೃಹ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಅಂದರೆ ನಿಜವಾದಂಥ ತನಿಖೆ ಈಗ ಆರಂಭ ಆಗುತ್ತೆ. 2 ಕಡೆಗಳಲ್ಲಿ ಮೂಳೆ ಮತ್ತು ಆಸ್ತಿ ಪಂಜರ ಆಗಿತ್ತು. SFL ಕಳಿಸಿಕೊಟ್ಟಿದ್ದಾರೆ. SFL ರಿಪೋರ್ಟ್ ಬರಬೇಕು. ಅಲ್ಲಿವರೆಗೆ ಸಮಾಧಿ ಆಗಿರುವಂತೆ ಪ್ರಕ್ರಿಯೆ ಇರೋದಿಲ್ಲ. ಅದರ ಬದಲಾಗಿ ಬೇರೆ ಬೇರೆ ರೀತಿಯಲ್ಲಿ ತನಿಖೆಯನ್ನು SIT ಅಧಿಕಾರಿಗಳು ಮುಂದುವರಿಸುತ್ತಿದ್ದಾರೆ.
ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಗುರುಶಿ ಅವರು ಹೇಳಿದರು. ಸದ್ಯ SIT ಅಧಿಕಾರಿಗಳು ಅದನ್ನೇ ಮಾಡ್ತಿದ್ದಾರೆ. ಸಾಕ್ಷಿದಾರರನ್ನು ಪ್ರತಿದಿನ ಇವತ್ತು ಕೂಡ ಬೆಳತಂಗಡಿ SIT ಕಚೇರಿಗೆ ಕರೆಸಿಕೊಂಡಿದ್ದಾರೆ. ಆತ ವಿಚಾರಣೆಯನ್ನು ಕೂಡ ಮುಂದುವರಿಸುತ್ತಿದ್ದಾರೆ. ಆತನ ಆರೋಪ ಇಲ್ಲಿಯವರೆಗೆ ಸಿಕ್ಕಿರುವಂಥ ದಾಖಲೆಯನ್ನು ಎಲ್ಲವನ್ನು ಕೂಡ ತಾಳೆ ಹಾಕಿ ನೋಡುವಂಥ ಕೆಲಸವನ್ನು ಕೂಡ ಮುಂದುವರಿಸಲಾಗಿದೆ. ಅಂದರೆ ಈ ರೀತಿಯಲ್ಲಿ ಒಂದು ಕಡೆಯಲ್ಲಿ ತನಿಖೆ ನಡೀತಾ ಇದೆ. ಅಂದರೆ ನಾನು ಮತ್ತೆ ಏನು ಹೇಳಪ್ಪ ಅಂದರೆ ಕೇವಲ ಅಸ್ಥಿಪಂಜರ ವಿಚಾರ ಮಾತ್ರ ಅಲ್ಲ, ಆಚೆಗೆ ಒಂದಷ್ಟು ಆರೋಪಗಳು ಕೂಡ ಇದೆಯಲ್ಲ. ಆ ಭಾಗದಲ್ಲಿ ಸಾಕಷ್ಟು ಅಸಹಜ ಸಾವಾಗಿದೆ. 400ಕ್ಕೆ ಅಧಿಕ. ಅದರಲ್ಲಿ ಒಂದಷ್ಟು ಅನಾಥ ಶವಗಳು, ಒಂದಷ್ಟು ಗುರುತು ಪತ್ತೆ ಹಚ್ಚಲಾದ, ಒಂದಷ್ಟು ಗುರುತು ಪತ್ತೆ ಹಚ್ಚಲಾಗಿಲ್ಲ ಎನ್ನುವಂಥ ಆರೋಪ. ಅದರ ಜೊತೆಗೆ ಅರಟಿನಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಇದೀಗ ಹೆಕ್ಕಿ ತೆಗೆದು ಇನ್ನೊಂದಷ್ಟು ಆರೋಪಗಳನ್ನು ಮಾಡ್ಲಾತಾ ಇದೆ. ಉದಾಹರಣೆಗೆ ಒಂದನ್ನು ಕೊಡ್ತೀನಿ. SIT ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಈಗ ನಮ್ಮದು ನೋಡೋಣ. ಒಂದು ಲೆಟರ್ ಕೂಡ ವೈರಲ್ ಆಗ್ತಾ ಇದೆ. ಇದು ಕೂಟ RTI ನಡೆಯಲ್ಲಿ ತೆಗೆದುಕೊಂಡಿರುವಂಥ ಮಾಹಿತಿ. ಗ್ರಾಮ ಪಂಚಾಯತಿಯವರೇ ಅವರ ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿಗಳು ಇರ್ತಾರಲ್ಲ, ಅವರು ಕೊಟ್ಟಿರುವಂಥ ಮಾಹಿತಿ ಇದು. ಆ ಲೆಟರ್ನಲ್ಲಿ ಏನಿದೆ ಅಂದರೆ, ಕಾರ್ಯದರ್ಶಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕು ಅಂದರೆ ಗ್ರಾಮ ಪಂಚಾಯತಿಯವರಿಗೆ ಪೊಲೀಸರು ಬರೆದಿರುವಂಥ ಪತ್ರ. ಠಾಣಾಧಿಕಾರಿ ಧರ್ಮಸ್ಥಳ ಪೊಲೀಸ್ ಠಾಣೆ ಏನು ಪತ್ರದ ಸಾರಾಂಶ ಏನಪ್ಪ ಅಂದರೆ, ಈ ಮೂಲಕ ಮೇಲಿನ ವಿಷಯದ ಬಗ್ಗೆ ಬರೆದುಕೊಳ್ಳುವುದು ಏನಂದರೆ, ದಿನಾಂಕ 15ರಂದು ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಕ್ಷೀಕ್ಷೇತ್ರ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ಬಳಿ ಸುಮಾರು 15-20 ವರ್ಷದ ಪ್ರಾಯದ ಅಪರಿಚಿತ ಹುಡುಗಿ ಮೃತದೇಹ ಪತ್ತೆಯಾಗಿದೆ. ನಾವು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಹುಡುಗಿಯ ವಾರಸದಾರರು ಯಾರು ಅಂತ ಪತ್ತೆಯಾಗಿಲ್ಲ. ಮರಣೋತ್ತರ ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ. ನೀವು ಇದನ್ನು ದಫನ್ ಮಾಡಿ ನಿಮ್ಮ ನೇತೃತ್ವದಲ್ಲಿ ಎನ್ನುವ ರೀತಿಯಲ್ಲಿ ಅವರು ಕಳಿಸಿಕೊಟ್ಟಿದ್ದಾರೆ. ದೇಹ ಸಿಕ್ಕಿದ್ದು ಯಾವಾಗಂತ ಮೆನ್ಷನ್ ಮಾಡಿಲ್ಲ. ಗ್ರಾಮ ಪಂಚಾಯತಿಗೆ ಪತ್ರ ಬರೆದಿರೋದು ಯಾವಾಗ, 15-16 ಅಂದರೆ ಅವತ್ತೇ ದೇಹ ಸಿಕ್ಕಿದೆ, ಅವತ್ತೇ ದಫನ್ ಮಾಡಿ ಅಂತ ಹೇಳಿ ಇಂಥದ್ದೊಂದು ಪತ್ರವನ್ನು ಬರಲಾಗಿದೆ. ಅಂದರೆ ಇಲ್ಲಿ ಸಹಜವಾಗಿ ಒಂದಷ್ಟು ಅನುಮಾನಗಳಲ್ಲೂ ಕೂಡ ಮೂಡುತ್ತೆ. ಅಂದರೆ ಪೊಲೀಸರು ಯಾಕೆ ಹೀಗೆ ಮಾಡಿದ್ರು, ಒಂದು ದೇಹ ಸಿಕ್ತು ಅಂತ ಆದರೆ ಆ ಹುಡುಗಿ ವಾಸುದಾರರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕು. ಕನಿಷ್ಠ 15 ದಿನಗಳ ಕಾಲ ಬೇರೆ ಬೇರೆ ಕಡೆಗಳಲ್ಲಿ ಆಕೆಯ ವಾರಸುದಾರರು ಸಿಗ್ತಾರ ಅನ್ನೋದಕ್ಕೆ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕು. ಅಥವಾ ಬೇರೆ ಬೇರೆ ಕಡೆಯಲ್ಲಿ ಮೂಲಕವೋ ಅಥವಾ ಬೇರೆ ಬೇರೆ ಫಸ್ಟನೇ ಇನ್ವರ್ಸ್ ಮಾಡುವಂಥ ಮೂಲಕವೋ, ಅಥವಾ ಹುಡುಗಿ ಒಬ್ಬಳೇ ಬಂದಿದ್ಲ, ಯಾರ ಜೊತೆಗಾದರೂ ಬಂದಾಗ ಆಕೆ ನಾಪತ್ತೆ ಆಗಿಬಿಟ್ಟ ಅಥವಾ ಏನು ಕತೆ ಇದು ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಒಂದಷ್ಟು ದಿನಗಳ ಕಾಲ ಆಕೆಯ ದೇಹವನ್ನು ಹಿಡಿದುಕೊಳ್ಳಬೇಕಾಗಿತ್ತು. ಅದಕ್ಕೋಸ್ಕರ ವಾರಸದಾದರು ಏನಾದ್ರು ಬರ್ತಾರಾ ಏನು ಅಂತ ಹೇಳಿ ಅದರ ಹಿಂದೆ ಅವತ್ತು ದೇಹ ಸಿಕ್ಕಿದೆ, ಅವತ್ತೇ ಇದು ಅಪರಿಚಿತ ಶವ ಯಾರೂ ಕೂಡ ಪತ್ತೆಯಾಗಿಲ್ಲ ಅಂತ ಹೇಳಿ ಅವತ್ತೇ ದಫನ್ ಮಾಡಿದ್ದು ಯಾಕೆ, ಇಂಥ ಪ್ರಶ್ನೆ ಮಾಡ್ತಾ ಇದೆ ಈಗಾಗಲೇ ಜಯಂತಿ ಅನ್ನುವಂಥವ್ರು ಕೂಡ ದೂರನ್ನು ಕೊಟ್ಟಿದ್ದಾರೆ. ಮತ್ತೊಂದು ದೂರಿನ ಸಾರಾಂಶ ಏನಪ್ಪ ಅಂದರೆ, 30-40 ವರ್ಷದ ಮಹಿಳೆ ಕೊಲೆಯಾಗಿದ್ದಾರೆ ಅಂತ ಹೇಳಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅವತ್ತೇ ದೇಹ ಸಿಕ್ಕಿದೆ, ಅವರಿಗೆ ಲಾರ್ಡನಲ್ಲಿ ಅವತ್ತೇ ದಫನ್ ಮಾಡಿದ್ದಾರೆ. ಅದು ಯಾಕೆ ಅನ್ನುವ ರೀತಿಯಲ್ಲಿ ಕೂಡ ಅವರು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಈ ರೀತಿಯಾಗಿ ಕೂಡ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆಲ್ಲ. ಹೀಗಾಗಿ ಆ ಅಂಗಲಕ್ಕೂ ಕೂಡ ಇದೀಗ SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಕೇವಲ ಇಲ್ಲಿ ಅಸ್ಥಿಪಂಜರದ ಹಿಂದೆ ಮಾತ್ರ ಬೀಳೋದಲ್ಲ, ಇದರ ನಡುವೆ ಈಗ ಬಹಳ ಚರ್ಚೆ ಆಗಿರುವಂಥ ವಿಚಾರ ಅಂದರೆ ಸುಜಾತಾ ಭಟ್ ಸಂಬಂಧಪಟ್ಟ ಹಾಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೆ. ಇದು ಸತ್ಯನ ಸುಳ್ಳ ವಾಸ್ತವಾಂಶ ಏನು ಇನ್ನೊಂದಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ನಾನು ಹೇಳ್ತೀನಂತೆ. ಆ್ಯಂಡ್ ಸುಜಾತಾ ಭಟ್ ಅವರ ಮಗಳ ಬಗ್ಗೆ ಆ್ಯಂಡ್ ಯಾರ್ಯಾರಿಗೂ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಏನಂತೇಳಿ ಕಮೆಂಟ್ ಮಾಡಿರಿ. ಆ್ಯಂಡ್ ನೋಡೋಣ ಮುಂದಿನ ಬೆಳವಣಿಗೆ ಏನೇನು ಆಗ್ತದೆ ಅಂಥೇಳಿ. ಆ್ಯಂಡ್ ಈ ಥರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲ ಬೆಲ್ ಐಕನ್ನ ಆಲ್ ಮಾಡ್ಕೊಳ್ಳಿ. ನೋಡೋಣ ಮುಂದಿನ ಬೆಳವಣಿಗೆ ಏನಾಗ್ತದೆ ಅಂಥೇಳಿ. ಥ್ಯಾಂಕ್ ಯು.